ನೇತ್ರಾವತಿ ಅವರೇ, ಗುರುವಾರ ಸೆಷನ್ ಅಟೆಂಡ್ ಮಾಡೋದ್ರಿಂದ ಯಾವ ತರ ಲಾಭ ಆಗ್ತಾ ಇದೆ? ಸರ್, ಗುರುವಾರ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ಸಾಕಷ್ಟು ಲಾಭ ಆಗ್ತದೆ ಸರ್. ಯಾಕಂದ್ರೆ ಅಲ್ಲಿ ಕಲಿಕೆಯು ಅಂದ್ರೆ ಈಗ ಕಲಿಕೆ ಮಟ್ಟ ಅಲ್ಲಿ ಗುಣಮಟ್ಟ ಅಂದ್ರೆ ನಮ್ ಸುಧಾರಣೆ ಆಗ್ತದೆ ಸರ್ ಅಲ್ಲಿ. ಯಾಕಂದ್ರೆ ಕಲಿಕಾರ್ಥಿಗಳು ಅಂದ್ರೆ ಎಲ್ಲಾ ಜಿಲ್ಲಾದಿಂದ ಎಲ್ಲಾ ಕ್ಷೇತ್ರದಿಂದ ಬಂದಿರ್ತಾರಲ್ಲಿ, ಮತ್ತೆ ಎಲ್ಲಾ ಏಜಿನವರು ಬಂದಿರ್ತಾರ. ತಮ್ಮದೇ ಆದಂತ ಅನುಭವಗಳನ್ನು ಅಂದ್ರೆ ವಿಷಯಗಳು ಕೊಟ್ಟಿರ್ತೀರಿ ಸರ್ ನೀವು. ಯಾಕಂದ್ರೆ ಮೂರು ವಿಷಯಗಳ ಮೇಲೆ ಮಾತನಾಡುವುದು, ಮೂರು ಸಬ್ಜೆಕ್ಟ್ ಕೊಡ್ತೀರಿ. ಆ ವಿಷಯಗಳ ಕುರಿತು ನಮ್ಮ ಶಿಬಿರಾರ್ಥಿಗಳು ನಾವೆಲ್ಲರೂ ಕಲಿಕಾರ್ಥಿಗಳು ಮಾತಾಡ್ತಾ ಇರ್ತೀವಿ. ಅಂದ್ರೆ ತಮ್ಮದೇ ಆದ ಒಂದು ಶೈಲಿಯಲ್ಲಿ ಆ ವಿಷಯಗಳನ್ನು ಹೇಳ್ತಾ ಇರ್ತಾರ. ಯಾಕಂದ್ರೆ ತಮ್ಮ ಜ್ಞಾನಕ್ಕೆ ಅನುಗುಣವಾಗಿ ಎಲ್ಲರೂ ಪ್ರತಿಯೊಬ್ಬರು ಬೇರೆ ಬೇರೆ ರೀತಿ ಹೇಳ್ತಾ ಇರ್ತಾರ. ಆದ್ರೆ ನಾವು ಹೇಳ್ತಿರ್ತೀವಿ. ಅಂದ್ರೆ ನಮ್ಮದು ಏನು ಇನ್ನೊಂದ್ ಸ್ವಲ್ಪ ಕಲಿಬೇಕಾಗ್ಯದ ಅಂದ್ರೆ ಅಲ್ಲಿ ಶಿಬಿರಾರ್ಥಿಗಳ ಜೊತೆ ಕೂಡ ಕಲಿತೀವಿ. ಮತ್ತು ನೀವು ಜಡ್ಜ್ ಮಾಡಕ್ ಅಂದ್ರೆ ನೀವು, ಯಾಕಂದ್ರೆ ಈ ನಮ್ದು ಏನ್ ಹೇಳ್ಬೇಕಾಗಿತ್ತು, ಇನ್ನು ಏನ್ ಇಂಪ್ರೂವ್ ಮಾಡ್ಕೋಬೇಕಾಗಿತ್ತು ಅನ್ನೋದು ನೀವು ಜಡ್ಜ್ ಮಾಡಿ ಅಲ್ಲಿ ನಮ್ಗೆ ತಿದ್ದುಪಡಿ ಅಂತಾರಲ್ಲ ಸರ್, ಆ ತರ ಹೇಳ್ತಿರುವಂದು. ನೀವು ಇನ್ನೂ ಇಂಪ್ರೂವ್ ಆಗಬೇಕು ಅನ್ನೋದು ಒಂದು ಇದು ಹೇಳ್ತಿರ್ತೀರಿ. ಮತ್ತೆ ಅಲ್ಲಿ ಧ್ವನಿಗಳ ಏರಿಳಿತಗಳು ಅಲ್ಲಿ ಗೊತ್ತಾಗ್ತದೆ ಸರ್. ಒಂದು ಸಬ್ಜೆಕ್ಟ್ ಕೊಟ್ಟ ಮೇಲೆ ಅದು ಯಾವ ತರ ಮಾತಾಡ್ಬೇಕು ಅನ್ನೋದು, ಮತ್ತೊಂದು ಶಾರೀರಿಕ ಭಾಷೆ ಹಂಗೆ ಇರ್ಬೇಕು. ಅಂದ್ರೆ ಪ್ರತಿಯೊಂದು ನಾವು ಪ್ರತಿ ಗುರುವಾರ ಅಲ್ಲಿ ಕಲಿತಿರ್ತೀವಿ. 8 ಗಂಟೆಗೆ ಲೈವ್ ಹೋಗೋದ್ರಿಂದ ಅಲ್ಲಿ ಗೆಸ್ಟ್ ಅಂದ್ರೆ ಒಬ್ಬೊಬ್ರು ಪ್ರತಿ ವಾರ ಒಬ್ರು ಗೆಸ್ಟ್ ಬರ್ತಿರ್ತಾರ. ಅಂದ್ರೆ ಅವ್ರು ಎಂತ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದವರನ್ನೇ ಕರ್ಕೊಂಡ್ ಬಂದಿರ್ತೀರಿ. ಅಂದ್ರೆ ಅವ್ರದಿಂದನೂ ಸಾಕಷ್ಟು ಕಲಿತೀವ್ರಿ ಸರ್ ನಾವು. ಈಗ ಪ್ರತಿಯೊಬ್ಬರಲ್ಲೂ ಕಲಿಬೇಕಾದದ್ದು ಇರ್ತದಲ್ಲ, ಆ ತರ ನಾವು ಅಲ್ಲಿ ನಿಮ್ಮಿಂದನೂ ಸಾಕಷ್ಟು ಕಲಿತೀವಿ ಸರ್ ಅಲ್ಲಿ. ಮತ್ತ ವಿಷಯಗಳ ಕುರಿತು ಹಿಂಗೆ ಓಕೆ. ಪ್ರತಿಯೊಬ್ಬರಿಂದ ಸಾಕಷ್ಟು ಎಸ್, ಹೆಲ್ಪ್ ಅಂದ್ರೆ ಆಗ್ತದೆ. ಗುರುವಾರ ರೆಗ್ಯುಲರ್ ಆಗಿ ಅಟೆಂಡ್ ಮಾಡೋದ್ರಿಂದ ಅದು ನಿಮ್ಗೆ ಲಾಭ ಆಗ್ತಾ ಇದೆ ಅನ್ನೋದನ್ನ ಹೇಳಿದ್ರಿ. ಧನ್ಯವಾದ. ಹಾಗೆ ಈ ಶೈಲೇಜಾ ಅವರೇ, ಈ ಗುರುವಾರದ ಕ್ಲಾಸ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಆ ಒಂದು ವಿಚಾರಗಳು ನಾನು ಸಾಮಾನ್ಯವಾಗಿ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ವಿಚಾರಗಳು ಕೊಡ್ತಾ ಇದ್ದೀನಿ. ಅದು ಹೇಗೆ ಅನ್ನಿಸ್ತಾ ಇದೆ ತಮಗೆ? ಹಾ ಸರ್, ನಮಸ್ಕಾರ ಸರ್. ಈ ಕ್ಲಾಸ್ಗಳ ತುಂಬಾ ಉಪಯುಕ್ತ ಆಗಿವೆ ಸರ್ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ. ಹೇಗಂದ್ರೆ, ಒಂದು ನಮ್ಗೆ ಅಲ್ಲಿ ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ ಸರ್. ಮೇಡಮ್ ಅವ್ರು ಹೇಳ್ದಂಗೆ ನಮ್ಮ ಭಾಷೆ ಶುದ್ಧತೆ ಬರುತ್ತೆ, ಸ್ಪಷ್ಟತೆ ಬರುತ್ತೆ, ಪದ ಸಂಗ್ರಹ ಜಾಸ್ತಿ ಆಗುತ್ತೆ ಸರ್. ವಿಷಯ ಚರ್ಚೆ ಮಾಡೋದ್ರಿಂದ ಅವುಗಳನ್ನ ನಮ್ಮ ಬದುಕಿನಲ್ಲಿ ನಾವು ಅಳವಡಿಸ್ಕೊಳ್ತಾ ಹೋಗ್ತೀವಿ. ನಾವು ಬದುಕಿನ ವಿವಿಧ ವಿಷಯಗಳನ್ನ ಟಾಪಿಕ್ ಕೊಡ್ತೀರಿ ಸರ್. ಅವುಗಳನ್ನ ಆಯ್ಕೆ ಮಾಡ್ಕೊಂಡು ಅವುಗಳಿಗಾಗಿ ಪೂರ್ವ ಸಿದ್ಧತೆ ಮಾಡುವಾಗ ಅದ್ರ ಬಗ್ಗೆ ನಮ್ಗೆ ಹೆಚ್ಚಿನ ತಿಳುವಳಿಕೆ ಬರ್ತಾನೆ ಅಲ್ಲಿ ಚರ್ಚೆ ಮಾಡುವಂತಹ ಸ್ನೇಹಿತರಿಂದನೂ ಹಲವು ವಿಷಯಗಳನ್ನ ತಿಳಿದುಕೊಂಡು ಒಂದು ನಮ್ಗೆ ಆ ವಿಷಯದ ಬಗ್ಗೆ ಕ್ಲಾರಿಟಿ ಬರುತ್ತೆ. ಹಾಗೆ ಈಗ ಉದಾಹರಣೆಗೆ ನಮ್ಮ ಒಂದು ವ್ಯಕ್ತಿತ್ವ ವಿಕಸನದಲ್ಲಿ ಯಾವ್ಯಾವ ಅಂಶಗಳಿವೆ ಅನ್ನೋದನ್ನ ನಾವು ಚರ್ಚೆ ಮಾಡಿದಾಗ ಅಲ್ಲಿ ಸಮಯ ನಿರ್ವಹಣೆ ಆಗಿರ್ಬೋದು, ಇಂಥವುಗಳನ್ನ ನಾವು ಚೆನ್ನಾಗಿ ತಿಳ್ಕೊಂತೀವಿ ಸರ್ ಅಲ್ಲಿ. ಆ ಕ್ಲಾಸಿಗೆ ಅಟೆಂಡ್ ಆಗಿರೋದ್ರಿಂದ ನನಗೇನ ಉಪಯೋಗ ಆಯ್ತು ಅಂದ್ರೆ ಸರ್, ಅಲ್ಲಿ ನಂದು ಒಂದ್ ಸ್ವಲ್ಪ ಭಾಷೆ ಇಂಪ್ರೂವ್ ಸುಧಾರಣೆ ಆಗಕ್ ಸಾಧ್ಯ ಆಯ್ತು ಸರ್. ಹಾಗೇನೆ ನಮ್ಗೆ ಅಲ್ಲಿ ಸಮಯ ಕೊಡ್ತೀರಿ, ಇಷ್ಟೇ ನಿಮಿಷದಲ್ಲಿ ನೀವು ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕು ಅನ್ನೋದು. ಇದರಿಂದ ನಮ್ಗೆ ಸಮಯ ನಿರ್ವಹಣೆ ಬಹಳ ಚೆನ್ನಾಗಿ ಅಭ್ಯಾಸ ಆಗುತ್ತೆ ಸರ್ ಅದರೊಳಗೆ. ಹಾಗೆ ಎಲ್ಲಾ ಸ್ನೇಹಿತರ ಚರ್ಚೆಯನ್ನ ನಾವು ಆಲಿಸುವಂತ ಒಂದು ಅವಕಾಶ ಅಲ್ಲಿ ಸೃಷ್ಟಿ ಆಗುತ್ತೆ. ಇದರಿಂದ ನಮ್ದು ಆಲಿಸುವ ಕೌಶಲ್ಯ ಚೆನ್ನಾಗಿ ಇಂಪ್ರೂವ್ ಆಗೋದ್ರಿಂದ ನಮ್ ಜ್ಞಾನದ ಮಟ್ಟ ಹೆಚ್ಚಾಗುತ್ತೆ ಸರ್. ಒಟ್ಟಾರೆಯಾಗಿ ಅಲ್ಲಿ ಚರ್ಚೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಮೊದ್ಲು ಅವರು ಅನ್ವೇಷಕರಾಗ್ತಾರೆ, ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಂಡ್ ಬರ್ತಾರೆ ಸರ್. ಓದುವಂತ ಕೌಶಲ್ಯ ಅವರಲ್ಲೂ ಕೂಡ ಬೆಳೆಯುತ್ತೆ. ಯಾಕಂದ್ರೆ ಅಲ್ಲಿ ಬಂದು ಚರ್ಚೆ ಮಾಡ್ಬೇಕಂದ್ರೆ ಬಿಫೋರ್ ಅವರು ಪ್ರಿಪರೇಷನ್ ಆಗಿ ಬರ್ಬೇಕಾಗುತ್ತೆ ಸರ್, ಸ್ವಲ್ಪ ಸ್ವಲ್ಪ. ಆಮೇಲೆ ಎಲ್ಲಾ ಸ್ನೇಹಿತರ ಚರ್ಚೆಯಿಂದ ಇನ್ನೂ ಸ್ವಲ್ಪ ಅವರು ಅದ್ರ ಬಗ್ಗೆ ಆಳವಾದ ಜ್ಞಾನವನ್ನ ತಿಳ್ಕೊಂತಾರೆ ಸರ್. ಹೀಗಾಗಿ ಅಲ್ಲಿ ಪಾಲ್ಗೊಳ್ಳೋದ್ರಿಂದ ನಮ್ಗೆ ಹಲವಾರು ಉಪಯೋಗಗಳು ನಮ್ಮ ವ್ಯಕ್ತಿತ್ವದಲ್ಲಿ. ಧೈರ್ಯ ಬರುತ್ತೆ, ಆತ್ಮವಿಶ್ವಾಸ ಬರುತ್ತೆ, ಸಮಯ ಸ್ಫೂರ್ತಿ ಅಂತಕ್ಕಂಥದ್ದು ಬರುತ್ತೆ, ಇನ್ನೊಬ್ಬರ ಜೊತೆಗೆ ಹೆಂಗ್ ವ್ಯವಹರಿಸ್ಬೇಕು ಅಂತ ಸಂವಹನ ಕೌಶಲ್ಯನೂ ಇಂಪ್ರೂವ್ ಆಗುತ್ತೆ ಸರ್. ಟೋಟಲ್ ಆಗಿ ಅಲ್ಲಿ ನಾವು ಚರ್ಚೆ ಮಾಡ್ತಾನೆ ನಾವು ಕಲಿಕೆ ಅಂತಕ್ಕಂಥದ್ದು ನಮ್ಗೆ ಅರಿವಿಲ್ದೇನೆ ಆಗ್ತಾ ಇರುತ್ತೆ ಸರ್. ಈ ತರ ಓಕೆ. ಉಪಯೋಗ ನಮ್ಗಾಯ್ತು ಸರ್. ಎಸ್, ನವೀನ್ ನೆಟ್ವರ್ಕ್ ಈಗ ಸರಿ ಹೋಗಿರ್ಬೇಕು. ಆ, ಗುರುವಾರದ ಸೆಷನ್ಸ್ ಲಾಭದ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಓಕೆ. ಎಸ್. ಎಸ್ ನವೀನ್.